ಅದೇ ಕೊಲೆಯಾಗಿದೆ. ನಾಗಮಣಿ ಬನ್ನಂಗಾಡಿಯಿಂದ ಈಗ 6 ವರ್ಷದ ಹಿಂದೆ ಮದುವೆ ಮಾಡಿಕೊಟ್ಟಿದ್ದು. ಮದುವೆ ಮಾಡೋದು ಕೊಟ್ಟಿತ್ತವಿಂದ 1 ವರ್ಷದವಿಂದಲೂ ಸ್ಟಾರ್ಟಿಂದು ಪ್ರಾರಬ್ಧ. ಆ ಮಗುವ ಚೆನ್ನಾಗಿ ಮಡಿಕೊಳ್ಳಂಗಿಲ್ಲ ಪಾಪ. ಇವನು ಹುಡುಗ ಅಪ್ಪ ಆ ಹುಡುಗಿ ಅತ್ತೆ ಅಪ್ಪ ನನಗೆ ಭಾಳ ತೊಂದರೆ ಕೊಡ್ತಾವನೆ ಅಂದಾಗ ಬರೋದು, ಊರಿಗೆ ಕರ್ಕೋಗೋದು, ತಿರ್ಗಾ ತಂದುಬಿಡೋದು. ನಾನೂ ನ್ಯಾಯಕ್ಕೆ ಬಂದಿದ್ದೆ ಒಂದು ಸಲ. ಅವ್ರ ಊರಿನವ್ರು ಒಂದು 2-3 ಜನ ಸೇರಿಸ್ಕೊಂಡು ಸುಮಾರು ಒಂದು 16-17 ನ್ಯಾಯ ಮಾಡಿದ್ದೀವಿ. ಯಾವ ನ್ಯಾಯಕ್ಕೂ ಅವ್ನು ತಪ್ಪಿಸ್ಕೊಬಿಡ್ತಿದ್ದ, ಕದ್ದೊಂಟೋಗ್ತಿದ್ದ ನ್ಯಾಯಕ್ಕೆ. ಹೊಡೆದ್ಬಿಡೋದು ರಾತ್ರಿ ಹೊತ್ತು, ಹುಡುಗಿ ಕೆಡಗ್ಬಿಡೋದು. ನಾವು ನ್ಯಾಯಕ್ಕೆ ಬೆಳಿಗ್ಗೆ ಬತ್ತಿ ಅಂದರೆ ಅವ್ನು ಕದ್ದೊಂಟೋಗೋದು, ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ. ಇದು ಕಂಟಿನ್ಯೂ ಆಗೋಗಿತ್ತು. ಆದಮೇಲೆ ಮೊನ್ನೆ ರಾತ್ರಿ ಬೆಳಗಿನ ಜಾವ ನೆನ್ನೆ ಆ ಹುಡುಗಿಯ ಕೊಲೆ ಮಾಡಿ ತಗೊಂಡೋಗಿ ಬಾವಿಗಳಿಗೆ ಹಾಕ್ಬಿಟ್ಟು ಅವನು ಹೋದಂತ ಗೊತ್ತಿಲ್ಲ ಹೊಟ್ಟೋಗಿದ್ದ. ನಿನ್ನೆ ಬಂದು ನಾವು ಆ ಊರಿನಲ್ಲಿ ಯಾವುದೇ ಯಜಮಾನ್ರುಗಳು ಅವ್ನ ಪರವಾಗಿ ನಾವು ಬರೋಲ್ಲಪ್ಪ ಅಂತ ಯಾವುದೇ ಯಜಮಾನ್ರು ಬರೋಲ್ರು, ಅವ್ರ ಅಣ್ಣ ತಮ್ಮದಿರು ಬರೋಲ್ರು. ಯಾಕೆಂದರೆ ಅವ್ರಿಗೂ ಒಬ್ಲೈಸ್ ಮಾಡಿಲ್ಲ, ಯಾವಾಗ ನ್ಯಾಯದಲ್ಲೂ ಅವ್ರಿಗೆ ಒಬ್ಲೈಸ್ ಮಾಡಿಲ್ಲ. ಅವ್ರು ಯಾರೂ ಅವನ ಪರವಾಗಿ ಒಪ್ಕೊಳ್ಳಿಕ್ಕೆ ಒಬ್ಬರು ತಯಾರಿಲ್ಲ. ನಮ್ಮದೇನು ಅಂತಂದರೆ ಬಂದರೆ ಆ ಮಕ್ಳಿಗಾರುವೆ ಏನಾದರೂ ಆ ಇರ್ತಕ್ಕಂಥ ಆಸ್ತಿ ಏನಿದೆ, ಆಸ್ತಿಲಿ ಅವೆರಡು ಮಕ್ಕಳಿಗೆ ಅವೇನು ಬರಬೇಕು ಅವ್ರ ತಂದೆ ಭಾಗದಿಂದ ಆಸ್ತಿ, ಆಮೇಲೆ ಅವ್ಗೆ ಸಾಕೋಕ್ಕೆ. ಈಗ ಚಿಕ್ಕ ಮಕ್ಕಳು 18 ವರ್ಷ ಆಗಂಟ ಆ ಮಕ್ಕಳ ಸಾಕಬೇಕು. ಇವರು ತೀರಾ ತಂದೆ ತಾಯಿ ಬಡವರು, ಅವರು ಕೂಲಿ ಮಾಡಿದ್ರುಂಟು, ವರದಕ್ಷಿಣೆ ಕಿರುಕುಳ ಕೊಟ್ಟೆ. ಏನೆಲ್ಲ ಮಾತು ಎತ್ತಿದ್ರೆ 80 ಗ್ರಾಮ್ ಚಿನ್ನ ಕೊಟ್ಟು 60,000 ದುಡ್ಡು ಕೊಟ್ಟು ಇಷ್ಟೆಲ್ಲ ಮಾಡಿ ಮದುವೆ ಮಾಡಿಕೊಟ್ಟಿದ್ರು. ಅವ್ನಿಗೇನು ಇದು ಮಾಡಿದ್ರು ಪುನಃ 20,000 ಇಸ್ಕೊಬಾ, 30,000 ಇಸ್ಕೊಬಾ, ಆ ಹೆಣ್ಣು ನಮ್ಮ ಅಪ್ಪ ಎಲ್ಲಿ ತಂದು ಕೊಟ್ಟು ಅನ್ನೋದಾಗ ಹೊಡಿಯೋದು ಬಡಿಯೋದು. ಇದೇ ಒಂದು ಕಿರುಕುಳ ಯಾವಾಗಲೂ. ಒಂದು ಸಲ ಹಂಗೂ 30,000 ಅದು ಯಾವುದೋ ಒಂದು ಸಲ ಜೈಲಿಗೆ ಹೋಗಿದ್ದ. ಅವನು ಜೈಲಿಗೆ ಹೋದಾಗ 30,000 ರೂಪಾಯಿ ದುಡ್ಡು ಕೊಟ್ಟವನೇ ಈ ಹುಡುಗ ತಗೊಂಡೋಗಿ ಬಿಡ್ಸ್ಕೊಬಂದವನೇ. ಅವನ್ನ ಲಾಯರೆಲ್ಲ ಹಿಡ್ದು ಅವ್ರ ಊರವ್ರು ಯಾರೂ ಬರ್ದೇನೆ. ಇಷ್ಟೆಲ್ಲ ಆದರೂ ಪುನಃ ಆಟೋಮೆಟಿಕ್ ಕಿರುಕುಳ ಕೊಟ್ಟು ಕೊನೆಗೆ ಲಾಸ್ಟ್ಗೆ ಆ ಹುಡುಗಿಯ ನೆನ್ನೆ ಬೆಳಿಗ್ಗೆ 8 ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ನಮಗೆ, ಹೊಡೆದಾಕಿ ಬಾವಿಗೆ ಹಾಕ್ಬಿಟ್ಟು ಯಾರೋ ನಮ್ಗೆ ಅನಾಮಧೇಯ ಕರೆ ಬಂದು ಹುಡುಗಿ ಹಿಂಗದೆ ಅಂತಂದಾಗ ಆಗ ಬಂದು ನಾವು ಎಲ್ಲ ನೋಡ್ಲಾಗಿ ಬಾವಿಲಿ ಹೆಣ ಇತ್ತು. ಯಾವ ರೀತಿಲಿ ಕೊಲೆ ಏಟು ಬಿದ್ದವೆ, ಎಲ್ಲ ಕಡೆ ಏಟು ಬಿದ್ದವೆ, ದೇಹದ ಮೇಲೆಲ್ಲ ಏಟು ಬಿದ್ದವೆ, ಮುಖದ ಮೇಲೆಲ್ಲ ಏಟು ಬಿದ್ದದೆ. ಯಾವ ರೀತಿ ಮಾಡವನೆ ಅಂತ ನಾವು ನೋಡಿಲ್ಲ. ಒಟ್ಟಲ್ಲಿ ಕೊಲೆ ಮಾಡಿದ್ದಾನೆ, ಏಟು ಬಿದ್ದದೆ. ಅದಕ್ಕೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಶಿವಳ್ಳಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವ್ರು ಬಂದು ಇನ್ವೆಸ್ಟಿಗೇಷನ್ಗೆ ಎಲ್ಲ ತಗೊಂಡು ಈಗ ಸವಾಗಾರಕ್ಕೆ ಇಟ್ಟಿದ್ದಾರೆ. ನಮ್ಮದೇನು ಅಂದರೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು, ಆ ಮಕ್ಕಳಿಗೆ ನ್ಯಾಯ ದೊರಕಬೇಕು. ಆ ಮಕ್ಕಳಿಗೆ ಏನಾದರೂ ಆ ಇರ್ತಕ್ಕಂಥ ಆಸ್ತಿನಲ್ಲಿ ಈಗ ಅವ್ರು ಸಾಕೋಕ್ಕೆ ಮಕ್ಕಳಿಗೆ ಏನಾದರೂ ಆ ಊರಿನವ್ರು ಯಾರಾದರೂ ಬಂದು ಇಲ್ಲಿಗೆ ಬಂದು ನೋಡಪ್ಪ ಮಕ್ಕಳು ಆಗೋದಾಗದೆ ಅವ್ರ ಜೈಲನ್ನು ಮುಗಿಸ್ಲಿ, ಅವ್ರು ಬೋಳಿ ಮಕ್ಕಳು ಯಾರು ಮಾಡೋರು ತಪ್ಪ, ಅವರು ಆ ಮಕ್ಕಳಿಗಿಂತ ಆಸ್ತಿ ಅದೇ ಇಷ್ಟು ಏನು ಮಡಕೊಡ್ತೀವಿ ಅಂತ ಅವ್ರ ಊರಿನವ್ರು ಯಾರು ಬರಲಿ ಅಂತ ನಮ್ಮ ಆಗ್ರಹ. ಊರಿನ ಯಜಮಾನ್ರುಗಳು ಬಂದು ಆ ಮಕ್ಕಳ ಬಗ್ಗೆ ಕನಿಕರ ತೋರಲಿ.